ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತ್ ಅವರು. ಆದ್ಮೇಲೆ BJPಯಲ್ಲಿ ಒಂದು ದುಗುಡ, JDS ಜೊತೆಗೆ ಹೊಂದಾಣಿಕೆ ಬೇಕಾ ಇಲೆಕ್ಷನ್ಗಳಲ್ಲೇ? ನಮ್ಮ ಜೂನಿಯರ್ ಆಗಿ JDS ಕೆಲಸ ಮಾಡಿತಾ ಅನ್ನೋ ಅಳಕ ನಮ್ಮ ರಾಜ್ಯದ ನಾಯಕರಲ್ಲಿ, ವಿಶೇಷವಾಗಿ BJP ನಾಯಕರಲ್ಲಿ ಇದು ಭಾಳಷ್ಟು ಕಾಡ್ತಾ ಇದೆ. ಅದಕ್ಕಾಗಿ ಈ JDSನಿಂದ ದೂರ ಇದ್ದರೆ ಹೇಗೆ ಅನ್ನೋದು ಇದೇ ಸಂದರ್ಭದಲ್ಲಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಂಥ ರಾಜಕೀಯ ದೂರಿನ ದೇವೇಗೌಡರು, ನಾವು ಗ್ರೇಟರ್ ಬ್ಯಾಂಗ್ಳೂರು ಎಲೆಕ್ಷನ್ದಲ್ಲೇ ಸಪ್ರೇಟಾಗಿ ಎಲೆಕ್ಷನ್ ಮಾಡ್ತೀವಿ, ಇಲ್ಲ ನಾವು 120 ವಾರ್ಡ್ಗಳನ್ನು ಕೊಡಬೇಕು ಅಂತೇಳಿ ದೊಡ್ಡ ಬಾಂಬನ್ನು ಮುಗಿದ್ಬಿಟ್ಟಿದ್ದಾರೆ. ಅವ್ರಿಗೇನೋ ಒಂದು ಏನಪ್ಪ ಅಂದ್ರೆ ವಿಷಯ ಮನವರಿಕೆ ಆಗ್ಯದ. ಮೋದಿ ಮತ್ತು ಶಾರ್ ಅವರು ನಮ್ಮ ಕಡೆ ಇದ್ದಾರೆ, ಈ ಲೋಕಲ್ ಹೀರೋಗಳು ಬೇಕಾಗಿಲ್ಲ ಅನ್ನುವಂಥ ನಡೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಮುಂಬರುವ ಚುನಾವಣೆಯಲ್ಲ ಏನೋ ಭರವಸೆ ಸಿಕ್ಕದವ್ರಿಗೆ. ಮೋದಿಯವರಂತೂ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಗಳನ್ನು ವಿಶೇಷವಾಗಿ ನಮ್ಮ ದೇವೇಗೌಡರ ಮಗ ಕುಮಾರಸ್ವಾಮಿಗೆ ಕೊಡ್ತಾ ಇದ್ದಾರೆ. ಕೆಲವೊಂದು ಈ ಒಂದು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಅಷ್ಟಲ್ಲ, ಅದ್ರ ಜೊತೆ ಇನ್ನಷ್ಟು ಅವರಿಗೆ ಜವಾಬ್ದಾರಿಗಳು ವಹಿಸ್ಕೊಳ್ಳೋದ್ರಿಂದಾಗಿ ಸಹಜವಾಗಿ ಅವರಿಗೆ ಒಂದು ವಿಶ್ವಾಸ ಮೂಡಿದ ಮುಂದಿನ ಚುನಾವಣೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥದ್ದು. ಮತ್ತು ಮೂಲತಃ ಈಗಾಗಲೇ ಗೊತ್ತಿದ್ದ ವಿಷಯದ ಶಾ ಮತ್ತು ನಮ್ಮ ಮೋದಿಯವರಿಗೆ ಯಡಿಯೂರಪ್ಪನ ಕಂಡ್ರೆ ಅಷ್ಟೇ ಕಷ್ಟ. ಆದರೆ ಇವತ್ತಿನ ಪರಿಸ್ಥಿತಿಯೊಳಗೆ ಮತ್ತು ಯಡಿಯೂರಪ್ಪನ ಮಗ ವಿಜಯೇಂದ್ರ ವಿಜೃಂಭಣೆ ಮಾಡ್ತಾ ಇರೋದು, ಯತ್ನಾಳರು ತಮ್ಮ ನಾಲಿಗೆಯಿಂದ ಒಂದು ನಾಯಕತ್ವ ಪಡ್ಕೊಳ್ಳೋಂಥ ಸಂದರ್ಭದಲ್ಲೇ ತಮ್ಮನ್ನು ತಾವು ಅಪ್ರಸ್ತುತ ಮಾಡಿಕೊಂಡಿದ್ದು BJPಯಲ್ಲೇ. ಅತಿ ಆದರೆ ಯಾವುದಾದ್ರೂ ವಿಷಯ ಅಂತ ಅಮೃತ ಸಹಿತ ವಿಷಯ ಆಗ್ತದೆ ಅಂತ ಹಂಗೆ ಅತಿ ಮಾತಾಡಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಪಾರ್ಟಿಯಿಂದ ಹೋಗೋದು ದಾರಿ ಮಾಡ್ಕೊಂಡ್ರು ಯತ್ನಾಳರು. ಹೇಳಿದ್ರೆ ಹಿರಿಯರ ಪಾರ್ಟಿ ಹೇಳಿದ್ರು, ನೀವು ಮೌನ ಇರಪ್ಪ, ನೀವು ಆದಷ್ಟು ನಿಯಂತ್ರಣ ಮಾಡ್ಕೊಳ್ರಿ ನಿಮ್ಮ ನಾಲಿಗೆ ಮೇಲೆ ಅಂತ ಹೇಳಿದೆ. ಅವರ ಅಥವಾ ಯಡಿಯೂರಪ್ಪನ ನಾನಾ ಅನ್ನೋ ಹಂತಕ್ಕೆ ಬಂದಾಗ ಆಗ ಸಹಜದ ಕ್ಯಾಲ್ಕುಲೇಷನ್ ಮಾಡ್ತಾರೆ ಯಾರಾದರೂ. ರಾಜ್ಯ ಮಟ್ಟದಲ್ಲೇ ಯತ್ನಾಳರ ವ್ಯಕ್ತಿತ್ವ ಏನು, ಜನ ಎಷ್ಟು ಅವ್ರನ್ನ ಬೆಳೆಸ್ತಾರ, ಯಡಿಯೂರಪ್ಪರ ರಾಜಕೀಯ ಬೇರುಗಳೇನು ಅನ್ನುವಂಥದ್ದು ಆಗ ಬಂದಾಗ ಸಹಜ ಅನಿಸಿದ ದೆಹಲಿಯವರಿಗೆ ವಿಶೇಷವಾಗಿ ಕೇವಲ ಯತ್ನಾಳ್ ಒಬ್ಬರಿಂದ ಗೆಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಆದರೆ ಚಿಗುರು ಮೀಸೆ ಹುಡುಗರು ಹಿಂದುತ್ವ ನೆಲೆಗಟ್ಟಿನಲ್ಲಿ ಒಂದಿಷ್ಟು ಬೆನ್ನು ಹತ್ಬೋದು. ಆದರೆ ದೂರದೃಷ್ಟಿ ಇದ್ದಂತಹ ತಿಳುವಳಿಕೆ ಇದ್ದಂಥ ಜನ ಯತ್ನಾಳ್ ಜೊತೆ ಕೂಡಲಿಕ್ಕಿಲ್ಲ ಅನ್ನೋದು ಪೂರ್ಣ ಮನವರಿಕೆ ಆದಾಗ ಸಹಜವಾಗಿ ಅವ್ರ ಪಾರ್ಟಿದ ಹೊರಗೆ ಹಾಕಿದ್ದಾರೆ. ಇದರಲ್ಲೇ ಎರಡು ಮಾತಿಲ್ಲ. ಆದರೆ ಇವತ್ತು ಏನಾಗ್ಯದಪ್ಪ ಅಂದ್ರೆ ಅವರಿಗೆ ಯತ್ನಾಳ್ ಅಂತ ವ್ಯಕ್ತಿತ್ವ ಇಲ್ಲ. ಆದರೆ ದೇವೇಗೌಡರು ಮತ್ತು ಕುಮಾರಸ್ವಾಮಿಗಳು ಈಗಿರುವ BJPಯಲ್ಲಿ ನಾಯಕರು, ಇವತ್ತು ಅಶೋಕ್ ಅವರಿರ್ಬೋದು, ಅಶ್ವಥ್ ನಾರಾಯಣ ಅವರಿರ್ಬೋದು, ಇನ್ನೊಬ್ಬ ಛಲವಾದಿ ನಾರಾಯಣ ಅವರಿರ್ಬೋದು, ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರು BJPಯಲ್ಲಿದ್ದ ನಾಯಕರನ್ನ. ಅವ್ರು ಯಾರೂ ಈ ಯಡಿಯೂರಪ್ಪನವರು ಸಮನಾಗಿ ಬರ್ತಾ ಇಲ್ಲ, ಯಡಿಯೂರಪ್ಪನ ಮೀರಿಸುವಂಥದ್ದಿಲ್ಲ. ಅದರಲ್ಲೂ ಮುಖ್ಯವಾಗಿ ಬೊಮ್ಮಾಯಿ ಅವರು ಯಡಿಯೂರಪ್ಪನ ಶಿಷ್ಯ. ಅವ್ರ ಬಿಟ್ಟರೆ ಉಳಿದ್ರೆ ಯಾರು, ಸದಾನಂದ ಗೌಡರು ರಾಜ್ಯ ಮಟ್ಟದ ನಾಯಕತ್ವ ಇಲ್ಲ. ಹೀಗೆ ಪ್ರತಿಯೊಬ್ಬರ ಲೆಕ್ಕ ಹಾಕಿದಾಗ ಅವ್ರಿಗೆ ಅನಿಸಿದ್ದು ಕೊನೆಗೆ ಹೌದಪ್ಪ, ಯಡಿಯೂರಪ್ಪರಿಗೆ ಪ್ರಬಲ ಸ್ಪರ್ಧಿ ಯಾರು, ದೇವೇಗೌಡರು. ಜೊತೆಗೆ ಕುಮಾರಸ್ವಾಮಿಗಳನ್ನು ಸಾಕಷ್ಟು ಬೆಳೆಸಿದ್ದಾರೆ. ಮೈಸೂರು ಭಾಗದಲ್ಲಿ ಅವ್ರಿಗೆ ಹೆಡ್ತದ. ಹೀಗಾಗಿ ಮುಂದಿನ CM ಜಂಟಿಯಾಗಿ ನಾವು ಆಯ್ಕೆ ಆದ್ರೆ ಕುಮಾರಸ್ವಾಮಿನ ಯಾಕೆ ಮಾಡಬಾರ್ದು CM ಅಂತೇಳಿ, ಅವ್ರನ್ನ ಯಾಕೆ ನಾವು ಜನರ ಮುಂದೆ ಇಡಬಾರ್ದು ಅನ್ನುವಂಥ ವಿಚಾರವನ್ನು ಬಂದಿದ್ದರಿಂದಾಗೆ ನಮ್ಮ ಯಡಿಯೂರಪ್ಪನವರು, ಅವ್ರ ಮಗ ವಿಜೇಂದ್ರ ಅವರು ಏನೋ ಮಾತಾಡಿಕೊಂಡು ಈ ಸಲ ತಾವು ರಾಜ್ಯಾಧ್ಯಕ್ಷ ಇದ್ವಿ, ಯಾರು ಸಹಾಯ ಬೇಡ, ನಾವು ಸ್ವಂತ ಆರಿಸಿ ಬರ್ತೀವಿ ಅನ್ನುವಂಥ ವಿಚಾರ ಇಟ್ಕೊಂಡು ದೆಹಲಿಗೆ ಹೋದರು. ಆದ್ರೆ ಅಲ್ಲೇನೋ ಕೆಲಸ ಆಗಲಿಲ್ಲ ಅಂತ ಕಾಣ್ತದ. ಮರಳಿ ಬಂದರು, ಇಲ್ಲ ಎಲ್ಲರೂ ಕುಡ್ಕೊಂಡು ಮಾಡ್ತೀವಿ ನಾವು ಅನ್ನುವಂಗೆ ಮಾತಾಡಲಿಕ್ಕೆ ಶುರು ಮಾಡಿದರು. ಇದೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರುವಂಥ ದೇವೇಗೌಡರು ಬೆಂಗಳೂರಲ್ಲಿ ನಮಗೆ 120 ವಾರ್ಡ್ಗಳು ಬೇಕಂತ ಡಿಮಾಂಡ್ ಇಟ್ಟಿದ್ದಾರೆ.
ಇದು ಇಲ್ಲಿಯ ನಾಯಕರಿಗೆ ಅಂದ್ರೆ ಸ್ಥಳೀಯ ನಾಯಕರಿಗೆ ಅಥವಾ ರಾಜ್ಯ ಮಟ್ಟದ ನಾಯಕರಿಗೆ ಘಟನೆ ಇಳಿತಾ ಇಲ್ಲ. ಹೀಗಾಗಿ ಇವರಿದ್ದಂಥವರು ಅದಕ್ಕಾಗಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದೆಲ್ಲ ಗೊತ್ತಿರುವಂಥ ಬುದ್ಧಿವಂತ ಅನುಭವಿ ನಮ್ಮ ದೇವೇಗೌಡರು ತಮ್ಮದೇ ಆದ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಅವರು ಹೇಳ್ತಾ ಇರೋದು ನಾನು ಸೇಮ್ ಆಗ್ತೀನಿ 2028ರಲ್ಲಿ ಅಂತ ದಾಳವನ್ನು ಹೊರಡಿಸ್ತಾ ಇದ್ದಾರೆ. ಇದರಿಂದ ಬಿ ಜೆ ಪಿಯ ಮುಖ್ಯ ನಾಯಕರ ಒಂದೇನಪ್ಪ ಆಶ್ವಾಸನೆ ಇದೆ ಅನ್ನೋದು ಸ್ಪಷ್ಟ ಆಗ್ತಾ ನಡೀತಾ ಇದೆ. ಹೀಗಾಗಿ ಇವತ್ತು ನಾವು ಈಗಾಗಲೇ ಹಿಂದೆ ನಮ್ಮ ಎಪಿಸೋಡ್ಗಳಲ್ಲಿ ಹೇಳಿದಾಗ ಒಂದು ಕಡೆಗೆ ಮತ್ತು ಇನ್ನೊಂದು ನೀವು ಈಗಾಗಲೇ ಹೇಳಿದಂಥ ಮಾತು, ನಮ್ಮ ಸಿದ್ದರಾಮಯ್ಯನವರು ಅಹಿಂದ ಇರೋದರಿಂದಾಗಿ OBC ದಲಿತ ಜೊತೆಗೆ ನಮ್ಮ ಆದಿವಾಸಿ ಜನಾಂಗ ಅವರು ಬೆನ್ನು ಹತ್ತುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದಾಗಿ ಲಿಂಗಾಯತ್ ಮತ್ತು ಈ ಒಂದು ಒಕ್ಕಲಿಗರ ಕಮ್ಯುನಿಟಿಯನ್ನು ಕನೆಕ್ಟಿರುವಂತಹ ಮೋದಿ ಮತ್ತು ಶಾರ್ ಅವರು ಅವು ಎರಡೂ ಸಮುದಾಯಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುವಂಥ ಶತಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಇವರಿಗೆ ಸಿದ್ದರಾಮಯ್ಯರಿಗೆ 2028 ಟಕ್ಕರ್ ಆಗೋ ಸಾಧ್ಯತೆಗಳು ಇದ್ದಾವೆ ಅಂತೇಳಿ ಅನ್ನಿಸ್ತಾ ಇದೆ. ಹೀಗಾಗಿ ಇವತ್ತಿನ ಮಟ್ಟಿಗೆ ನಮ್ಮ ಯಡಿಯೂರಪ್ಪನವರು ಯಾವ ಪ್ರಮಾಣದಲ್ಲಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಮಾಡಿದರೋ ಪಕ್ಷವನ್ನು ಅದು ಸಾಧ್ಯ ಆಗ್ತಾಯಿಲ್ಲ ಅನ್ನೋದು ಸ್ಪಷ್ಟ ಆಗ್ತಿಲ್ಲ. ಇದರಿಂದಾಗಿ ಸಹಜವಾಗಿ ಕುಮಾರಸ್ವಾಮಿಗಳಿಗೆ ಮತ್ತು 8ನೇ ಒಂದು ಧೈರ್ಯ ಬಂದದ. ಬರೋದಷ್ಟೇ ಅಲ್ಲ, ಮುಂದಿನ CM ನಾನಪ್ಪ ಅಂತ ಹೇಳ್ಕೊಳ್ಳೋಂಥ ವಾತಾವರಣ ನಿರ್ಮಾಣ ಆಗ್ಯದ. ಜೊತೆಗೆ ನಿಧಾನಕ್ಕೆ ತಮ್ಮ ಮಗ ನಿಖಿಲನ್ನು ಬೆಳೆಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ JDS ಇವತ್ತು ಪ್ರಜ್ವಲ್ ನಮ್ಮ ರೇವಣ್ಣ ದೇವೇಗೌಡರಿಂದ ಏನು ಪಕ್ಷಕ್ಕೆ ಹಾನಿಯಾಗಿತ್ತು ಅದನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೂ ಇವರು ಏನಪ್ಪ ಅಂದರೆ ಮುಂಬರುವ ಚುನಾವಣೆಗಳಲ್ಲಿ ಗ್ರೇಟರ್ ಬೆಂಗಳೂರದಿರ್ಬೋದು ಅಥವಾ ವಿಧಾನಸಭಾದಿರ್ಬೋದು ಮತ್ತು ಈಗ 120 ಸೀಟ್ಗಳು ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿ BJP ಪ್ರಭಾವಿ ಇದ್ದಂಥ ಸ್ಥಳಗಳು 16 ಕ್ಷೇತ್ರಗಳಲ್ಲೇ ಇಲ್ಲಿಯ MLಗಳಿದ್ದಾರೆ BJPದು, ಅವ್ರ ಕ್ಷೇತ್ರದಲ್ಲಿ 120 ವಾರ್ಡ್ಗಳನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ BJP ಮತ್ತು JDS ನಡುವೆ ಸಂಘರ್ಷ ಹುಟ್ಟುವಂಥ ಸಾಧ್ಯತೆಗಳಿದ್ದಾವೆ. ಆದರೆ ಮೋದಿಯವರು ಎದುರು ನಿಂತು ಮಾತಾಡುವಂಥ ಶಕ್ತಿ BJPಯಲ್ಲಿ ಯಾವ ನಾಯಕರಿಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾಕಂದರೆ ಅಷ್ಟೊಂದು ಹಿಡಿತವನ್ನು ಇವತ್ತಿಗೂ ಸಹಿತ BJPಯ ಪಾರ್ಟಿ ಮೇಲೆ ನಮ್ಮ ಮೋದಿಯವರು ಹಿಡಿದು ಸಾಧಿಸ್ಕೊಂಡಿದ್ದಾರೆ ಅನ್ನೋದು ಗಮನಿಸಿದಾಗ ಈ ಬೇಡಿಕೆ ದೇವೇಗೌಡರ ಬೇಡಿಕೆಯಲ್ಲಿ ಒಂದು ಸತ್ವದ ಮೋಸ್ಟ್ಲಿ ಅವ್ರಿಗೆ ಅನುಕೂಲ ಆಗ್ಬೋದೇನೋ. 120 ಕೇಳಿದ ಕಡೆಗೆ ಒಂದು 100 ಸಿಕ್ಕವನು ಅಂತ ಲೆಕ್ಕಾಚಾರ ಅದ. ಏನೋ ಆಗಲಿ ಈ ಒಂದು ಡೆವಲಪ್ಮೆಂಟ್ಗಳು ಸಹಜವಾಗಿ BJP ಮತ್ತು JDS ಮಧ್ಯದಲ್ಲೇ ಒಂದಿಷ್ಟು ಹೊಡಕುಗಳನ್ನು ಹುಟ್ಟಾಕಿದ್ರೂ ಸಹಿತ ಅನಿವಾರ್ಯವಾಗಿ BJP ಕರ್ನಾಟಕದಲ್ಲ ಕುಮಾರಸ್ವಾಮಿ ಜೊತೆಗೆ ಮೋದಿ ಮತ್ತು ಶಾರ್ ಅವರ ಬೆಂಬಲ ಇರೋದರಿಂದ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತಹ ಸ್ಥಿತಿಗೆ ನಿಂತದಂತ ಹೇಳ್ಬೇಕಾಗಿದೆ. ಬಟ್ ಇದು ನಮ್ಮ ಏನಪ್ಪ ಅಂತ ಯಡಿಯೂರಪ್ಪನವ್ರ ಮನಸ್ಸಿಗೆ ಒಪ್ತಾ ಇಲ್ಲ. ಆದರೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಅದ. ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ BJP ಮತ್ತು JDS ಗೆಳೆತನ ಮುಂದೆ ಇವತ್ತೇನಾದರೂ ವರೆದಿದ್ದರೆ ಅದಕ್ಕೆ ಮೋದಿ ಶಾರ್ ಅವರ ಕಾರಣ, ಇಲ್ಲಾಂದ್ರೆ ಎಷ್ಟರಲ್ಲೇ ಮುರಿದು ಬೀಳ್ತಿತ್ತೇನೋ ಅನ್ನುವಂಥ ಮಾತುಗಳು ಅವೆರಡೂ ಪಕ್ಷಗಳ ವಲಯದಲ್ಲಿ ಕೇಳಿ ಬರ್ತಾಯಿದೆ. ನಡು ನಿರ್ಣಯ ಆಗ್ತದೆ. ಯಾಕೆ ಇನ್ನೇನು ಭಾಳ ದೂರ ಇಲ್ಲ, ಸಮೀಪ ಬಂತು ಯಾರ್ಯಾರು ಯಾವ ರೀತಿಯಾಗಿ ವರ್ತಿಸಬಹುದು ಅನ್ನುವಂಥದ್ದು. ಆದರೆ ಇವತ್ತಿಗೂ ಸಹಿತ JDS ಮತ್ತು BJP ಒಂದಾದಂಗೆ ಮೇಲ್ನೋಟಕ್ಕೆ ಅನಿಸಿದ್ರು ಒಳಗೆ ಮಾತ್ರ ಬೆರಕುಗಳಿದ್ದಾವೆ ಅನ್ನೋದು ಸ್ಪಷ್ಟ ಆಗ್ತಾನಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡಿ. S60 ನ್ಯೂಸ್ 33 ಸತ್ಯದ ಕೈಗೆ ನಡಿ. ವಂದನೆಗಳು.